ಬೆಳಿಗ್ಗೆ ಎದ್ದು ಕಟನ್ ಸರ್ಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗಿತ್ತು. ಸೂರ್ಯ ಮೇಲ್ಗಡೆ ಬಂದಿದೆ. ಅದಾದಮೇಲೆ ನಾನು ಬ್ರಷ್ ಮಾಡಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ ಓಪನ್ ಮಾಡಿ ನಿನ್ನೆ ಆಗಿರ್ತಕ್ಕಂಥ ಟ್ರೇಡ್ ಬಗ್ಗೆ ಜರ್ನಲ್ನ ಮುಂದೆ ಇಟ್ಕೊಂಡು ಸ್ವಲ್ಪ ಸ್ಟಡಿ ಮಾಡ್ತೀನಿ. ಅದಾದಮೇಲೆ ಬಟನ್ ಓದ್ತೀನಿ. ಸೊ ಲ್ಯಾಪ್ಟಾಪ್ ಆನ್ ಆಗುತ್ತೆ, ಏಸರ್ ಅಂತ ಲೋಗೋನು ಬರುತ್ತೆ. ಸೊ ಅದಾದಮೇಲೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಸೊ ಕಂಪ್ಯೂಟರ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗಿ ಪೂರ್ತಿ ವೈಫೈ ಎಲ್ಲ ಕನೆಕ್ಟ್ ಆಗಿಬಿಟ್ಟು ಅದಾದಮೇಲೆ ಅಷ್ಟರಲ್ಲಿ ನಾನು ಟಿಫಿನ್ ಮಾಡ್ಕೊಂಡು ಬರ್ತೀನಿ. ಟಿಫಿನ್ ಮಾಡ್ಕೊಂಡು ಬಂದು ನಾನು ದನ್ ಪ್ಲಾಟ್ಫಾರ್ಮ್ ಓಪನ್ ಮಾಡ್ತೀನಿ. ಸೊ ಟ್ರೇಡಿಂಗ್ ಅಕೌಂಟ್ದು ಅದಾದಮೇಲೆ ಡೈಲಿ ಚಾರ್ಟ್ ಬಗ್ಗೆ ಸ್ವಲ್ಪ ಅನಲೈಸಿಸ್ ಮಾಡಿ ಅದಾದಮೇಲೆ 15 ಮಿನಿಟ್ ಟೈಮ್ ಫ್ರೇಮನ್ನು ಓಪನ್ ಮಾಡಿ. ಸೊ 15 ಮಿನಿಟಲ್ಲಿ ಸ್ವಲ್ಪ ಅನಲೈಸಿಸ್ ಮಾಡೋ ಅಷ್ಟರಲ್ಲಿ ಮಾರ್ಕೆಟ್ ಓಪನ್ ಆಗಿರುತ್ತೆ. ಸೊ 114 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ. ನಿಫ್ಟಿ ಅಷ್ಟರಲ್ಲಿ 2 ಟ್ರೇಡ್ ಕಾಸ್ಟ್ ಟು ಕಾಸ್ಟ್, ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಅದಾದಮೇಲೆ 5 ಮೇ ಪ್ರೊಮ್ಯಾಕ್ಸ್ ಸ್ಟಡೀಸ್ಗೆ ಪರ್ಫೆಕ್ಟ್ ಎಂಟ್ರಿ ಸಿಗುತ್ತೆ. ಆಲ್ಮೋಸ್ಟ್ 2000 ಪ್ಲಸ್ ಪ್ರಾಫಿಟ್ ಬರುತ್ತೆ. ಓವರ್ ಆಲ್ ಪ್ರಾಫಿಟ್ 2940 ರೂಪಾಯಿ ಆಗುತ್ತೆ. ಅದಾದಮೇಲೆ ನಾನು ಲ್ಯಾಪ್ಟಾಪನ್ನು ಸೆಡೌನ್ ಮಾಡಿಕೊಂಡು, ಸೊ ಸೆಡೌನ್ ಅಂತ ಬರುತ್ತೆ, ಸೆಡೌನ್ ಮಾಡಿ ಬೈಕ್ ಕೀ ತೊಗೊಂಡು ಹೆಲ್ಮೆಟ್ ತೊಗೊಂಡು ಸೊ ಟಾಟಾ ಮಾಡಿಬಿಟ್ಟು ಬೆಡ್ರೂಮ್ಗೆ ಬಾಯ್ ಹೇಳಿ ಸೊ ನಾನು ಹೊರಗಡೆ ಬರ್ತೀನಿ. ಅಷ್ಟರಲ್ಲೇ ನಮ್ಮ ರಾಣಿ ಕಾಯ್ತಾ ಇರ್ತಾಳೆ. 8 ವರ್ಷದಿಂದ ಒಂದೇ ಬೈಕನ್ನು ಓಡಿಸ್ತಾ ಇದ್ದೀನಿ ಅಂತಂದರೆ ಇಷ್ಟು ಪ್ರೀತಿ ಇರಬೇಡ ಅಲ್ವಾ. ಅದಾದಮೇಲೆ ಕೀನ ಸ್ಟಾರ್ಟ್ ಮಾಡಿ ಸೊ ಬೈಕನ್ನು ತೊಗೊಂಡು ನಾನು ಸ್ವಲ್ಪ ಲಾಂಗ್ ಡ್ರೈವ್ಗೆ ಬರಬೇಕಂತ ಬರ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ಅಮ್ಮು ಮತ್ತು ಅವ್ರ ಅಮ್ಮ ರೆಡಿಯಾಗಿ ಕೂತಿರ್ತಾರೆ. ಸೊ ಕಾರನ್ನು ತೊಗೊಂಡು ನಾವು ಲಾಂಗ್ ಡ್ರೈವ್ಗೆ ಹೋಗ್ತಾ ಇರ್ತೀವಿ. ಸೊ ಲಂಚ್ ಪ್ಲ್ಯಾನ್ ಮಾಡ್ತೀವಿ, ಲಂಚ್ ಮಾಡೋಣ ಅಂತ ಒಂದು ರೆಸ್ಟೋರೆಂಟನ್ನು ನೋಡಿ ಅಲ್ಲಿ ನಾವು ಸ್ಟಾರ್ಟರಿಂದ ಹಿಡಿದು ಲಂಚನ್ನು ಮುಗಿಸ್ಕೊಂಡು ಹೊರಗಡೆ ಬಂದಾಗ ಟೆಂಗಿ ನೀರು ಕುಡಿತೀನಿ ಅಂತ ಹೇಳ್ತಾಳೆ. ಸೊ ಟೆಂಗಿ ನೀರನ್ನು ಕುಡಿದು ಅದಾದಮೇಲೆ ಸ್ವಲ್ಪ ಅಮ್ಮನ್ನ ಕರ್ಕೊಂಡು ಸ್ವಲ್ಪ ಆಟ ಆಡಿ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಅಮ್ಮ ಜೊತೆ ಆಟ ಆಡಿ ಸ್ವಲ್ಪ ಜರ್ಗುಂಡಿನೋ ಏನೇನೋ ಆಡಿಸ್ಬಿಟ್ಟು ಅದಾದಮೇಲೆ ಕೆರೆಗೆ ಹೋಗಿ ಕೆರೆ ಹತ್ತಿರ ಮೀನು ಮತ್ತು ಬಾತುಕೋಳಿನ ತೋರಿಸಿ ನೈಟ್ ಆಗಿದೆ, ಮನೆಗೆ ಬರ್ತಾ ಇದ್ದೀವಿ. ಗುಡ್ ನೈಟ್ ಗಾಯ್.